ಫೌಂಡೇಶನ್ನ ಉದ್ದೇಶ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರಿಗೂ ತನ್ನಿಂದಾದ ತನ್ನ ಕೈಲಾದ ಸಹಕಾರ ನೀಡುವಂಥದ್ದೇ ಅಮ್ಮ ಫೌಂಡೇಶನ್ ಉದ್ದೇಶ. ಇದು 1989ರಲ್ಲಿ ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ಗುಬ್ಬಚ್ಚಿ ಶಾಲೆ, ಹೆಚ್ಚಿನ ದಲಿತ ಸಮಾಜದ ಮಕ್ಕಳು ಓದ್ತಾ ಇರುವಂಥ ಒಂದು ಗುಬ್ಬಚ್ಚಿ ಶಾಲೆ, ಅದು ಮುಚ್ಚೋಗೋ ಪರಿಸ್ಥಿತಿಯಲ್ಲಿದ್ದಾಗ ಅದು ನಾನು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷನಾದಾಗ ದತ್ತು ತಗೊಳ್ತೇನೆ. ಇವತ್ತು ಆ ಶಾಲೆಯಲ್ಲಿ 600 ಜನ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ನಮ್ಮ ದತ್ತಿನಿಂದ. ಯಾವುದೇ ಒಂದು ವಿದ್ಯಾರ್ಥಿ ಅವನ ಹಣಕಾಸಿನ ಮುಗ್ಗಟ್ಟಿನಿಂದಾಗಲಿ ಅಥವಾ ಆರ್ಥಿಕ ತೊಂದರೆಯಿಂದಾಗಲಿ ಅಥವಾ ಅವನಿಗೆ ಬರೋ ವ್ಯವಸ್ಥೆಯಲ್ಲಿ ಅವನು ವಿದ್ಯಾಭ್ಯಾಸಕ್ಕೆ ಕುಂಠಿತಗೊಳ್ಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸ್ಥಾಪನೆ ಮಾಡ್ಕೊಂಡ್ಬಂತು. 2002ರಲ್ಲಿ ಜ್ಞಾನ ಸರೋವರ ಅಂತಾರಾಷ್ಟ್ರೀಯ ಶಾಲೆ ಸ್ಥಾಪನೆಯಾದಾಗ ಅಲ್ಲಿಯ ಅಕ್ಕಪಕ್ಕದ ಹಳ್ಳಿಗಳಾದ ಹಂಚ, ಕೊಳ್ಳಿಕದ್ನಹಳ್ಳಿ, ಹೂವಿಕಹಳ್ಳಿ, ಮೆಲ್ಲಹಳ್ಳಿ 4 ಶಾಲೆಗಳನ್ನು ದತ್ತು ತಗೊಂಡು 6 ವರ್ಷಗಳ ಕಾಲ ಅದನ್ನು ನಡೆಸಿದೆ. ಉದಾಹರಣೆಯಲ್ಲಿ ಈ ಕ್ಷೇತ್ರಕ್ಕೆ ನಾವು ಬಂದು ಸುಮಾರು 6 ವರ್ಷ ಆಗ್ತಾ ಬಂತು. ಆ ಸಮಯದಲ್ಲಿ ಕರೋನಾ ಬಂತು. ಕರೋನಾದ ಸಮಯದಲ್ಲಿ ಈ ಭಾಗಕ್ಕೆ ನಾವು ಬಂದು ಕರೋನಾದಿಂದ ಬಚಾವಲಿಕ್ಕೆ ಬಂದು ಇಲ್ಲಿ ಬಂದಾಗ ಇಲ್ಲಿ ಕಾಣಿತು ಇಲ್ಲಿಯ ಆರ್ಥಿಕ ಪರಿಸ್ಥಿತಿ, ಹಿಂದುಳಿದವರ ಬವಣೆ, ಆರ್ಥಿಕವಾಗಿ ತೊಂದರೆಗೊಳಗಾದ ಬಡವರ ಪರಿಸ್ಥಿತಿ, ಇದನ್ನೆಲ್ಲ ನೋಡಿದಾಗ ಅಮ್ಮ ಫೌಂಡೇಶನ್ ಈ ಭಾಗದಲ್ಲಿ ಅವಶ್ಯಕತೆ ಇದೆ ಅಂತೇಳಿ ಕೂಡಿಕೆಟ್ ಮುಖಾಂತರ ಇವತ್ತು ಇಲ್ಲಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇವೆ. ಅದು ವಿಶೇಷವಾಗಿ ನೇತ್ರದಾನ ಶಿಬಿರ ಭಾಳ ದೊಡ್ಡ ಕಾರ್ಯ. ಯಾಕಂದರೆ ಯಾರಿಗೂ ನಗರ ಪ್ರದೇಶಕ್ಕೆ ಹೋಗಿ ಆ ನಗರ ಪ್ರದೇಶದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಏನಿದ್ದಾರೆ ಅವರ ಕೆಲಸದ ಒತ್ತಡ, ಮನೆಯವರ ಕೆಲಸದ ಒತ್ತಡ, ಹೆಚ್ಚಿನ ಸಮಯದಲ್ಲಿ ಮಹಿಳೆಯರು ಮನೆಯೊಳಗೆ ಬಂದಿಗಳಾಗ್ತಾರೆ. ಆ ಮಹಿಳೆಯರಿಗೋಸ್ಕರ ಮೊದಲು ಶುರು ಮಾಡೋದು. ಇವತ್ತು 35ನೇ ಶಿಬಿರ ನಡೆದಿದೆ. ಸುಮಾರು 4,000 ಜನಕ್ಕೆ ಕನ್ನಡಕ ಕೊಟ್ಟಿದ್ದೇವೆ. 400 ಜನಕ್ಕೆ ಇವತ್ತು ಸರ್ಜರಿ ಆಗಿದೆ ಅಂದರೆ ಭಾಳ ಹೆಮ್ಮೆ ಇದೆ. 86 ವೀಲ್ ಚೇರ್ ಕೊಟ್ಟಿದ್ದೇವೆ, 50 ವಾಕರ್ ಕೊಟ್ಟಿದ್ದೇವೆ, 17 ವಾಟರ್ ಬೆಡ್ ಕೊಟ್ಟಿದ್ದೇವೆ. ಅದು ಇನ್ನೂ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ನಾವೇನು ಭಾಳ ದೊಡ್ಡ ಸಹಕಾರ ಮಾಡಲಿಕ್ಕಾಗಲ್ಲ. ನಮಗೆ ಬರುತ್ತಿರುವ ಆದಾಯದಲ್ಲಿ ಕಿಂಚಿತ್ತನ್ನು ಸಮಾಜಕ್ಕೆ ಕೊಡುವಂಥ ಕೆಲಸನ ಅಮ್ಮ ಫೌಂಡೇಶನ್ 35ನೇ ಶಿಬಿರ ಇವತ್ತು ನಡೆದಿದೆ ಅಂದರೆ ಮನಸ್ಸಿನ ಆತ್ಮಸಂತೋಷಕ್ಕಾಗಿ ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಾನು ನೋಡ್ತಾ ಇರಿ ವಾರ್ತಾ ಸಾರಥಿ, ಇದು ನಿಮ್ಮಿಂದ ನಿಮಗಾಗಿ.